Hello everyone, welcome to ಸನ್ಮಾರ್ಗ ಕ್ಲಾಸಸ್. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ 13ನೇ ಪ್ರಶ್ನೆಯನ್ನ ಗಮನಿಸಿ. ಎಕ್ಸ್ ಪ್ಲಸ್ 1/y ಇಸ್ ಈಕ್ವಲ್ ಟು 8 ಸಮೀಕರಣವು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವಾಗಿದೆ. ಸೊ ಇಲ್ಲಿ ಎಕ್ಸ್ ಪ್ಲಸ್ 1/y ಇಸ್ ಈಕ್ವಲ್ ಟು 8. ಸೊ ಇಲ್ಲಿ ಎಕ್ಸ್ ಪ್ಲಸ್ 1/y ಅನ್ನ ನಾವು y raised to -1 is equal to 8 ಅಂತ ಬರೆದ್ರೆ, ಸೊ ಇಲ್ಲಿ ಆಕ್ಚುಲಿ ಆದರ್ಶ ರೂಪ, ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಏನು ಹೇಳಿ, ax ಪ್ಲಸ್ by ಪ್ಲಸ್ c is equal to 0 ಈ ರೂಪದಲ್ಲಿ ಇರ್ಬೇಕು. ಸೊ ಇದರಲ್ಲಿ ಚರಾಕ್ಷರಗಳ ಘಾತ ಯಾವಾಗ್ಲೂ 1 ಆಗಿರ್ಬೇಕು. ಬಟ್ ಇಲ್ಲೇನಾಗಿದೆ, 1/y ಅಂದ್ರೆ y raised to -1, ಚರಾಕ್ಷರದ ಘಾತವು -1 ಯಾವತ್ತೂ ಆಗಿರೋದಿಲ್ಲ. ಓಕೆ, ಸೊ ಹಾಗಾಗಿ ಇದನ್ನ ನಾವು ರೇಖಾತ್ಮಕ ಸಮೀಕರಣ ಅಲ್ಲ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಇಲ್ಲಿ ಈ ಸಮೀಕರಣವು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವಾಗಿದೆಯೇ ಅಂತ ಕೇಳಿದ್ರೆ ಉತ್ತರ ಇಲ್ಲ. ಓಕೆ, ಥ್ಯಾಂಕ್ ಯು.